ವರುಣ್ ತಲೆ ಉಪಯೋಗಿಸಿದ್ಯಾ ಕಣೋ ಇವತ್ತು ಫಸ್ಟ್ ಡೇ ಶೇಡ್ ಸೌಂಡ್ ಬಂದಿದೆಯಲ್ಲ ಹಾಯ್ ನೆಕ್ಸ್ಟ್ ನಾವೇನಕ್ಕೆ ಬಂದಿದ್ದೀವಿ HP ಜಾತ್ರೆ ನಡೀತಾ ಇದೆ ಸೊ ಈ ವರ್ಷಕ್ಕೆ 25 ವರ್ಷ ಆಗಿದೆಯಂತೆ ನಮ್ಮ ಈ CCCB ಏನು ನೋಡಿದ್ರಿ ಅದನ್ನು ಕಂಡಿಡ್ದು ಅಥವಾ ಸ್ಥಾಪನೆ ಮಾಡಿ ಶುರು ಮಾಡಿ ನನಗೆ ಹೆಂಗೆ ಅನ್ನಿಸ್ತದೆ ಗೊತ್ತಾ, ಕಾಲೇಜಲ್ಲಿ ಈ NAAC ಅಕ್ರೆಡೇಷನ್ನು ಅಥವಾ ಏನಾದರೂ ಆ್ಯನ್ಯಲ್ ಪ್ರೋಗ್ರಾಮ್ ಆದಾಗ ಕಾಲೇಜ್ ಗಿಜಿ ಅಂತ ಇರುತ್ತಲ್ಲ ಇದ್ರ ಮುಂದೆ ಇವೆಂಟ್ ಮುಂದೆ ನನ್ನ ಮನೆಯಲ್ಲೂ ಆಫೀಸಲ್ಲಿ ಹಂಗೆ ಅನ್ನಿಸ್ತಿತ್ತು. ಏಕ್ದಮ್ ಚೇಂಜ್ ಹಿಂಗೆ ಕಾಣ್ತಾಯಿದ್ದೀನಿ. ಕ್ಯಾಬ್ ಎಷ್ಟು ಬೇಗ ಬಂತು ಅಂದರೆ ನಂಗೆ ಅಲ್ಲಿ ರೆಡಿ ಆಗೋಕ್ಕೆ ಟೈಮೇ ಸಿಗಲಿಲ್ಲ ಮನೇಲಿ. ಅದಕ್ಕೆ ಬಳೆ ಎಲ್ಲ ಇಲ್ಲಿಗೆ ತೊಗೊಂಡು ಬಂದೆ. ಮಾಟ ಮಂತ್ರ ಮಾಡೋಳ ಥರ ಕಾಣ್ತಿದ್ದೀನಿ. ನೀನೇ ಅಂದರೆ ಅವ್ರು ಕಮೆಂಟ್ ಆಗ್ತಾರೆ. ನಮ್ಮಮ್ಮ ಪಕ್ಕ ಅಂತಾರೆ ವಿಡಿಯೋ ನೋಡ್ಬಿಟ್ಟು ಮಾಟ ಮಂತ್ರ ಮಾಡೋಳ ಥರ ಕಾಣ್ತಿದ್ಯಾ ನೀನು ಅಂತ. ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ತುಂಬ ಜನ ಅವ್ರಿಗೆ ಸಖತ್ತಾಗಿ ರೆಡಿಯಾಗಿ ಬರ್ತಾರೆ ಅಂತ. ಎಲ್ಲರೂ ನೋಡಿಬಿಟ್ಟು ಅವ್ರು ಚೆನ್ನಾಗಿ ಹಾಕೊಂಡಿದ್ದಾರೆ. ನನಗೂ ನೆಕ್ಸ್ಟು ಇದೇ ಕೆಲಸ ಇವತ್ತು. ಅವ್ಳು ನೆಕ್ಲೆಸ್ ನೋಡು, ಅವಳು ಸರ ನೋಡು, ಅವಳು ಸೀರೆ ನೋಡು, ಅವಳು ಹೂವು ಮುಡ್ಕೊಂಡ್ಬಂದಿದ್ದಾಳೆ. ಆಲ್ರೆಡಿ ಶುರುವಾಗಿದೆ ಇದು. ಸದ್ಯಕ್ಕೆ ತಿನ್ನೋಣ ಅಂತ ಬಂದಿದ್ದೀನಿ. ಟೀ ಕೌಂಟರ್ ನೋಡಿ ಎಕ್ಸೈಟ್ ಆಗೋಳು ಇವಳು. ಅಲ್ಲಿ ಅಷ್ಟು ಡೆಸರ್ಟ್ಸ್ ಇಟ್ಟವ್ರೆ, ಅದನ್ನ ನೋಡಿ ಎಕ್ಸೈಟ್ ಆಗಿಲ್ಲ. ಟೀ ನೋಡ್ಬಿಟ್ಟು ಎಕ್ಸೈಟ್ ಆಗ್ತಾಳೆ. ಕೂಲ್ ಬೇಕಂದಲ್ಲೇ. ವಾಟ್ ಇಸ್ ದಿಸ್ ಐನಾ? This is our cultural traditional dress. So this is basically a ride dress. Ride dress? Ride dress, yeah. Okay. So my mom is Rai, so ride dress. Like that we have all the titles for dress. Okay. ನಾನು ನಿನ್ನ ತೋರಿಸ್ಬಿಟ್ಟು ರಿಚುವಲ್ ರೀಸನ್ನು ವಾಯ್ಸ್ ಓವರ್ ಕೊಟ್ಟು ಹೇಳ್ತೀನಿ. ಇದೇನು ಶೇಡ್ಸ್ ಏನಕ್ಕೆ ಹಾಕೊಂಡು ಬಂದವನೆ ಅಂತ. ಆ್ಯಂಡ್ ಜೊತೆಗೆ ಸಮೋಸ ಜೊತೆ ಚಟ್ನಿ ತಿಂತಾನೋ, ಚಟ್ನಿ ಜೊತೆ ಸಮೋಸ ತಿಂತಾನೋ. ಸಾಂಬಾರ್ ಸಮೋಸ ಇದು. ಟೇಕ್ ಆರ್ ಸೈನ್ಸ್ ಎಲ್ಲಾದ್ರೂ ಫೋರ್ಜರಿ ಮಾಡಿಬಿಟ್ಟು ಯೂಸ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದು? ನನ್ನ ಪಕ್ಕ ಹಾಕು ಬ್ರೋ. ಬ್ರೋ ಎಲ್ಲ ಹಾಕ್ತೀನಿ ನೋಡಿ. RCB ನಾನು ಅಲ್ಲ ಹಾಕ್ತೀನಿ ಬ್ರೋ. ಬ್ರೋ ನಾನು ಅಲ್ಲಿ ಹೆಂಗೆ ಹಾಕ್ಲಿ? ನೀನು ಎತ್ಕೋಬೇಕಾಗಿದ್ದು ನನ್ನ ಹೈಟ್ಗೆ ಎಟಕ್ಸೋ ಜಾಗದಲ್ಲಿ ಹಾಕು. ಅಷ್ಟು ಮಾಡಿ 53 61 was the highest, Monisha. Shit, in ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಚೂರು ರೈಟ್. ಬಳೆ ಹಾಕೊಂಬರಲ್ಲ ಅಂತ ಬಳೆನೂ ಇಟ್ಬಿಟ್ಟವ್ರ. ಆ ಕೈಗೆ ಹಾಕ್ತೀನಿ ಬನ್ನಿ. ಈ ಕೈಗೆ ಇದೆಯಲ್ಲ ಅದಕ್ಕೆ ಹಾಕಿಲ್ಲ. ಮುಂದೆ ಹಾಕೊಳ್ಳಿ. ಲೆಫ್ಟ್ ಕೈಗೆ ಹಾಕೊಳ್ಳಿ. ಎಲ್ಲ ಬ್ಲೂನೇ ಸಿಗ್ತಾ ಇದೆ.
ಫುಲ್ ಮಿಣ ಮಿಣ ಅನ್ನಿಸ್ತಾ ಇರಿ ಇವತ್ತೆಲ್ಲ. ವರುಣ್ ನಿಂಗೆ ಬೇಕಲ್ಲ ಕಡೆ ತೊಳ್ಕೊಡು. I mean, ನಾನು ಕಂಪ್ಲೀಟ್ ಮಾಡೋಕೆ ಮುಂಚೆ ವೆಯ್ಟ್ ಮಾಡಬೇಕು ಸ್ವಲ್ಪ. ಇದು ಹಾಕಿದ್ದೀನಿ ಇವಾಗ ನೀವು ಏನಂದಿದ್ದೆ ನಿಮಗೆ ಆವಾಗಲೇ ಅವರು ಬಳೆ ಹಾಕಂತಾಗ ಇದು ಮಿಣ ಅನ್ಸು ಅಂದೆ. ನಾನು ಮಿಣ ಅನಿಸ್ತೀನಿ ಈಗ. ಏನೇ ಹೇಳಿ ಎಲ್ಲ ಭಾಷೆಯಲ್ಲಿ ಮಾತಾಡ್ತೀವಿ, ನಮ್ಮ ಕನ್ನಡದಲ್ಲಿ ಕನ್ನಡ ಮಾತಾಡಿದ ನಂತರನೇ ಶಿಲೆ ಜೋಶು ವಿಸಲ್ ಬರೋದು. ಅದಕ್ಕೆ ಹೇಳು ಕಣವೆ ಸತ್ಯ ಕಣವೆ ನಿತ್ಯ ಅಂತ ಎಲ್ಲರಿಗೂ ಸ್ವಾಗತ. ನೋಡಿ ಏನು ಸ್ಕ್ಯಾಮ್ ಮಾಡ್ತಿದ್ದಾರೆ ನಿಮಗೆ. ನೋಡಿ ಉದ್ದ ಅಲ್ವಾ ಇವರೇ? ಇವಾಗ ನೋಡಿ ನಾನೇ ಉದ್ದ ಇರೋದು. ಏನಾದರೂ ಅನ್ಕೊಳ್ಳಿ, ಸೇಫಲ್ಲಿ ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡು ಏನಾದರೂ ಅನ್ಕೊಳ್ಳಿ, ನಾನೇ ಉದ್ದ ಇರೋದು ಇವತ್ತು. ಯಾವುದು ಓಪನ್ ಮಾಡಿಲ್ಲ, ಆಗಲೇ ಬಂದ್ಬಿಟ್ಟಿದ್ದೀವಿ ನಾವು. ಇದು ಜಸ್ಟ್ ಸ್ಟಾರ್ಟರ್ಸ್ ಅಷ್ಟೇ. ಮೇನ್ ಕೋರ್ಸ್ ಊಟ ಬಂದು ಗೋಸ್ಟ್ ಬಿರಿಯಾನಿ. ಗೋಸ್ಟ್ ಬಿರಿಯಾನಿ. ಇದು ಚಿಕನ್ ಟಿಕ್ಕಾ ಬಟರ್ ಮಸಾಲ. chicken steep in ಪಾಯಸ ಥರ ಕಾಣ್ತಿದ್ದು. ಇದು ವೆಜ್ ಬಿರಿಯಾನಿ. ಬ್ರೆಡ್ ಏನು ರೋಟಿ ಬಟರ್ ನಾನ್ ನೋಡೇ ಪಾಪ. ದಾಲೆ ಕಾಣ್ತಾ ಇಲ್ಲ. ಇದು ಪಾಲಕ್ ಪನ್ನೀರ್. ಪಾಲಕ್ ಕಾಣ್ತಿದೆ, ಪನ್ನೀರು ಕಾಣಿಸ್ತಿದೆ. ಇದರಲ್ಲಿ ರಾ ಮ್ಯಾಂಗೋ ಪಪ್ಪು. ವಾವ್, ತಿನ್ನಮ್ಮ ಮ್ಯಾಂಗೋ. ಒಳಗೆ ಹಾಕ್ಬಿಟ್ಟಿರ್ತಾರ ಅವರು. ಆಲೂ ಗೋಬಿ ಅಚಾರಿ. ಬಟ್ ಅದು ಫ್ಲೇವರ್ ಇರುತ್ತಲ್ಲ. ಓ, ವೆಜಿಟೇಬಲ್ ಸ್ಟ್ಯೂ. ಇದು ಪಾಯಸ, ವೆಜಿಟೇಬಲ್ ಪಾಯಸ. ಇದು ಪಾಸ್ತಾ ಮಮ ರೋಸಾ ಪಾಸ್ತಾ ಆ್ಯಂಡ್ ಇಡಿಯಪ್ಪಂ. ಇದಿಷ್ಟು ತಿಂದರೆ ವಾಟ್ ಇಸ್ ಇಡಿಯಪ್ಪಂ? ಮುರಿದೋಗಿದೆ. ಇಲ್ಲ, ಕ್ಲೋಸ್ಡ್ ಇಲ್ಲ. ಓ, ದಿಸ್ ಒನ್ ಶಾವಿಗೆ ಥರ. ಶಾವಿಗೆ ಥರ. ದಿಸ್ ಈಸ್ ದ ಮೆನ್ಯೂ ಫಾರ್ ಟುಡೇ. ಇಷ್ಟರಲ್ಲಿ ಏನೇನು ತಿನ್ಬೋದು ನಮ್ಮ ಮೇಗ್ಸ್? ನಾನು ಇಷ್ಟು ತಿಂದರೆ ನಂಗೆ ಏನು ಕಷ್ಟ. ನೀನು ತಿನ್ನಲ್ಲ ಪಕ್ಕ 100%. ಅಷ್ಟು ಅಲ್ಲ, ಎಲ್ಲಾನು ನೀನು ಇಷ್ಟನ್ನು ತಿಂದರೆ ಒಂದು ದಿನ ನಾನು ಅವತ್ತು ನೀನು ಬಿರಿಯಾನಿ ಇಷ್ಟಪಟ್ಟಲ್ಲ, ಆ ಬಿರಿಯಾನಿ ಜೊತೆಗೆ ನೀನೇನು ಕೇಳ್ತೀವಿ ಅದನ್ನು ಮಾಡ್ಕೊಂಡು ಬಂದ್ಕೊಡ್ತೀನಿ. ಓಕೆ ಡನ್. ಫಸ್ಟ್ ಇಷ್ಟನ್ನು ತಿನ್ನಬೇಕು ನೀನು. ಎಕ್ಸೆಪ್ಟೆಡ್. ನೋಡ್ತೀನಿ, ಇಷ್ಟನ್ನು ತಿಂತೀನಿ ಅಂತ ಹೇಳೋಣ. ಚಾಟ್ಸ್ ಇದು ಏನಿದು? ವಾಟ್ ಇಸ್ ದಿಸ್? ನಂಗೆ ಅರ್ಥ ಆಗಲಿಲ್ಲ. ಸ್ಟಿಲ್ ಹಿಯರ್ ಇಸ್ ಅವರ್ಸ್. ದಿಸ್ ಇಸ್ ವಾವ್. ಏನು ಗುಲಾಬ್ ಜಾಮೂನ್ ಹಿಂಗೆಲ್ಲ ಇದೆ? ದಿಸ್ ಇಸ್ ಹಾಟ್ ಚಾಕ್ಲೇಟ್ ಮಡ್ ಪೈ. ವಾವ್, ಐಸ್ ಕ್ರೀಮ್. ಯಾವ್ಯಾವ ಫ್ಲೇವರ್ಸ್ ಇದೆ? ಮ್ಯಾಂಗೋ ಇದೆ, ಕೋಕೋನಟ್ ಇದೆ. ಎರಡೇನಾ? ಮ್ಯಾಂಗೋ ಆ್ಯಂಡ್ ಕೋಕೋನಟ್. ಈಗ ನೋಡಿದ್ಯಲ್ಲ ಏನದು ಮೇನ್ ಕೋರ್ಸು? ಇಲ್ಲ, ಸ್ಟಾರ್ಟರ್ಸು, ಮೇನ್ ಕೋರ್ಸು, ಆಮೇಲೆ ಅದು ಡೆಸರ್ಟ್ಸು, ನ್ಯಾಚುರಲ್ ಐಸ್ ಕ್ರೀಮ್. ಇಷ್ಟನ್ನು ತಿಂದಬೇಕು. ಇಷ್ಟನ್ನು ತಿಂದರೆ ಮೇಕ್ಸ್ಗೆ ನಾನು ಅವ್ಳಿಗೆ ಹೇಳ್ದಂಗೆ ಬಿರಿಯಾನಿ ಮಾಡಿಕೊಂಡು ಅವ್ಳಿಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು. ಓ, ನಾನ್ ವೆಜ್ ತಿನ್ಬೇಕಾ? ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ ಎಲ್ಲ ತಿನ್ನಬೇಕು ನೀನು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಚಾಟ್ಸು, ಇಲ್ಲಿ ಸ್ಟಾರ್ಟರ್ಸು ತೊಗೊಂಡು ಬಂದು ಸ್ಟಾರ್ಟಿಂಗ್ ಆರ್ ಡಿನ್ನರ್ ನೋಡುವ. ಇನ್ನು ಏನು ಮೇನ್ ಕೋರ್ಸ್ ಬಿರಿಯಾನಿ, ಬಟರ್ ಪನ್ನೀರ್, ಕುಲ್ಚಾ, ಆ್ಯಂಡ್ ಹಿಯರ್ ವಿ ಹ್ಯಾವ್ ಪಾಸ್ತಾ ಆ್ಯಂಡ್ ಪನ್ನೀರ್. ಪಾಲಕ್ ಪನ್ನೀರ್ and It's very unlike you, Varun. Why are you eating veg? what do you mean? I'll make sure I send this video to your mom. I am vegetarian. But still, ಏನೋ ಕೇಳ್ತಾ ಇದ್ರಿ ನೀವೇ. ಏನೋ ಕೇಳ್ತಾ ಇದ್ರಿ ನೀವೇ. ಹೇಳಿ. ಏನೋ ನಿಮ್ಮ ಮೈಕ್ಳನ್ನ ಯಾವ ಸ್ಕೂಲಿಗೆ ಸೇರ್ಸಿದ್ದು ಹೇಳಲೇ ಇಲ್ಲ. ಇದನ್ನ ಬ್ಲಾಗ್ ಅದೇನೋ ಸಮ್ಮರ್ ಕ್ಯಾಂಪು ಗಿಮ್ಮರ್ ಕ್ಯಾಂಪು ಅಂತೆಲ್ಲ ಕಳಿಸ್ತಿದ್ರು. ನಮ್ಮ ಮೈಕ್ಳು ಕೇಳ್ತಾ ಇದ್ರು, ನಿಮ್ಮ ಮೈಕ್ಳಿಗೆ ಯಾವ್ದಾರ ಗೊತ್ತಿದ್ರೆ ಹೇಳು, ನಾನು ಅಲ್ಲಿಗೆ ಸೇರಿಸ್ತೀನಿ. ನನ್ಗೆ ಯಾವುದು ಐಕ್ಲಿಲ್ಲಪ್ಪ. ಇವರು ಸಂಬಳ ಕೊಡ್ರಿ ಅಂದ್ರೆ ಇವತ್ತು ಕೆಲಸ ಮಾಡಿದ್ರೆ ಒಂದು ವಾರ ಬಿಟ್ಕೊಂಡು ಕೊಡ್ತಾರೆ. ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಮನೆ ಹೆಂಗ್ ನಡೆಸಿ ಅಣ್ಣ ಅದ್ರಲ್ಲಿ ಏನು ಬರೋದಿಲ್ಲ. ನನ್ನ ಮಾತಾ ಏನು ಬರೋದಿಲ್ಲ ಅದರಲ್ಲಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ ಟು ಸೇವ್ ನಿವಿ ಆ್ಯಂಡ್ ದೇರ್ ಐಕ್ಲೂಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸೊ ದಟ್ ಐ ವಿಲ್ ಅರ್ನ್ ಮನಿ ಫ್ರಮ್ ದಿಸ್. ಆಗ ನಮ್ಮ ಐಕ್ಲೂನ ನಾನು
ಟಾಪರ್ ಬರೋದು ಮಾಡ್ತೀನಿ ನಾನು ಬಿ. ಅಣ್ಣ ಇದು ಯಾಕೆ ಜಾಮೂನ್ಗೆ ಇದು ಹಾಲು ಹಾಕ್ಬಿಟ್ಟವ್ರಲ್ಲ? ಕೇಳ್ಕೊಂಬನ್ನಿ ಅವ್ರನ್ನ ನೋಡೋಣ. ಹೇಳಿದ್ರ ನೀವು ಅಣ್ಣ ಅದೇನೋ ಮಣ್ಣು ಮಣ್ಣು ಅಂತಿದ್ರು ಕೂಡ ಮಣ್ಣು ಹಾಕಿರ್ತಾರೆ ಇದಕ್ಕೆ. ಕೆಮ್ಮಣ್ಣು ಹಾಕಿರ್ತಾರೆ ಗೊತ್ತಿಲ್ಲ ನಿಮ್ಗೆ? ಕರಿ ಮಣ್ಣು ಬಸಿ ತಿನ್ನೋದಲ್ವೇ? ನಾನು ತಿನ್ನಕತ್ತದ ಮಾವಿನಕಾಯಿ ತಿಂತಿದ್ರಲ್ಲ ಕನ್ಫ್ಯೂಸ್. ಅಯ್ಯೋ ಮಾವಿನಕಾಯಿ ವರ್ಷಕ್ಕೊಂದ್ಸರಿ ಬರ್ತದೆ ನಿಮ್ಗೆ ಗೊತ್ತೇ ನೋಡು. ಯಾರಾದ್ರೂ ಸ್ವಲ್ಪ ತಿಂದಿರೋ ಜಾಸ್ತಿ ಆಗ್ಬಿಟ್ಟಿದೆ ಅಂತ ನೀವೇ ಹೈಯಾನ್ ಜಾಮೂನ್ ಚಿಕನ್ ತಿಂದ ಬೇರೆ ಪ್ರಾಣಿ ತಿಂದ ಅವ್ರು ಏನು ಹಾಕಿದ್ರು ಅದನ್ನೇ ತಿಂದೆ. ಜಾಮೂನ್ಗೆ ಇದು ಒಂಥರ ರಸಮಲೈಗೆ ಇದಾಕಲ್ವಾ ಹಂಗೆ ಹಾಕಿದ್ದಾರೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಜಾಮೂನ್ಗೆ ಐ ಗಿವ್ ಇಟ್ 8.5. ಜಾಮೂನ್ ಆಗಿಲ್ಲ ಅದಕ್ಕೆ. ಬೇಸಿ ನೀರು ಅಷ್ಟೇ, ನೀರಾಗಿಲ್ಲ. I'll give it 7.5. ಇನ್ನೇನಾದರೂ ಇದೆಯಾ? ಬಾಟ್ಲು ಬೇಗ ನಂಗೆ ಸಾಕಾಗ್ತಾ ಇಲ್ವಂತೆ. ಅಣ್ಣ ಕೆಮ್ಮಣ್ಣು ತಿಂತಾ ಇದ್ದೀನಿ. ಮಣ್ಣು ತಿನ್ನೋದು ಅಂದರೆ ಇದೆ. ನೈಸ್ ನೋಡಿ, ಈ ಅಕ್ಕಂಗೆ ನಾವು ದಾಂಡಿಗೆ ಕೊಟ್ಟಿದ್ದ ಆಡು ಅಂತ ಮನೆಗೆ ಹೋಯ್ತಾಳೆ. ಅಕ್ಕ ನನ್ನ ಕೆಲಸ ಹಾಳು ಮಾಡ್ತೀಯಲ್ಲಕ್ಕ ನೀನು. ಬಿಟ್ಬಿಡಿ ಅಕ್ಕ, ಬೇರೆ ಸಿಗುತ್ತೆ. ದಿಸ್ ಹ್ಯೂಜ್ ಕ್ಯೂ ಈಸ್ ಫಾರ್ ಅ ಗುಡಿ. ಬರ್ತಿದ್ದೀರಾ ಅನ್ಕೊಂಡೆ. ಇವರೆಲ್ಲ ನನಗೋಸ್ಕರ ನಿಂತವ್ರ ಲೈನಲ್ಲಿ. ಇಲ್ಲಾಗೆ ಅವ್ರು ಹೋಗ್ತಾರೆ, ತಗೊಂಡು ಮನೆಗೆ ಹೋಗ್ತಾರೆ. ನಾನು ತೊಗೊಂಡು ಮನೆಗೆ ಹೋಗ್ಬಿಟ್ಟು ಮನೆ ಅಲ್ಲಿ ತೋರಿಸ್ತೀನಿ ಏನಿದೆ ಅಂತ. ಓಕೆ, ಫಸ್ಟು ಕ್ಯೂ ದಾಟನ. ಒಳ್ಳೆ ರಾಮಂದು ವಾನರ ಸೇನೆ ನಿಂತಿದ್ದಾರಲ್ಲ. ಅಲ್ಲಿ ಹೇಳ್ದಂಗೆ ನಮ್ಮ ಆಫೀಸಿಂದ ಎಲ್ಲರಿಗೂ ಅಷ್ಟು ದೊಡ್ಡ ಕ್ಯೂ ನೋಡಿದ್ರಲ್ಲ, ಅಲ್ಲಿ ಎಲ್ರಿಗೂ ಗುಡೀಸ್ ಕೊಡ್ತಿದ್ರು. ಸೊ ಇದು ಗುಡಿ ಬ್ಯಾಗ್ 25 years. ಆ್ಯಂಡ್ ನಮ್ಮ ಅಷ್ಟು ವಿಡಿಯೋ ಪೂರ್ತಿ ನಾನು ಎಲ್ಲೂ ಹೇಳಿಲ್ಲ. 25 years ಸೆಲೆಬ್ರೇಷನ್ಗೆ ಮಿಲನೋತ್ಸವ ಅಂತ ಹೆಸರಿಟ್ಟಿದ್ರು. ಸೊ ಮಿಲನೋತ್ಸವ CCCB ಬ್ಯಾಂಗಲೋರ್ 2000ಇಂದ 2025ವರೆಗೂ. 2000 ಸೊ ಗುಡಿ ಇಷ್ಟು ದೊಡ್ಡದಾಗಿದೆ, ಒಳಗೆ ಏನೇನಿದೆ ಅಂತ ನೋಡೋಣ. ಸೊ ಫಸ್ಟ್ ಬಂದು ಒಂದು ಬ್ಯಾಡ್ಜ್ ಅಂದರೆ ID ಟ್ಯಾಗ್ ಇದೆ. 5 years ಮಿಲನೋತ್ಸವ ಅಂತ ಇದೆ. ನೆಕ್ಸ್ಟು ಒಂದು ವಾಟರ್ ಬಾಟಲ್ ಆ್ಯಸ್ ಯೂಶ್ವಲ್. ನನ್ನ ಕೆಲ್ಸಕ್ಕೆ ಸೇರಿದಾಗಿಂದ ಒಂದು ಇದು 4th ಬಾಟಲ್ ಇರ್ಬೋದು ನನ್ನ ಕೈಗೆ ಬರ್ತಿರೋದು. ಪ್ರಿಂಟ್ ಮಾಡಿಸಿದ್ದಾರೆ 25 years ಮಿಲನೋತ್ಸವ ಅಂತ. ನೆಕ್ಸ್ಟು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ 25 years, ಎಲ್ಲ ಕಡೆ 25 years ಮಿಲನೋತ್ಸವ CCB ಅಂತ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಬೆಗ್ವಾನ್. ಸೊ ಇದು ಬಂದುಬಿಟ್ಟು ಜಾಕೆಟ್. ಎಲ್ರಿಗೂ ಸೈಜ್ ತೊಗೊಂಡಿದ್ರು. ಸೈಜ್ ತೊಗೊಂಡು ಎಲ್ರಿಗೂ ಜಾಕೆಟ್ ಕೊಟ್ಟಿದ್ದಾರೆ. ತುಂಬ ಬಾಯ್ಶ್ ಆಗಿದೆ. ಜಾಕ್ ಆ್ಯಂಡ್ ಜಾನ್ಸ್ ಅಂತ. ಅದರಲ್ಲಿ ಮುಂದೆಗಡೆ ಇಲ್ಲಿ 25 years ಅಂತಿದೆ, ಅಷ್ಟು ಕಾಣಲ್ಲ. ನಾನು ಆ್ಯಕ್ಚುಲಿ ಎಕ್ಸೆಸ್ ಹೇಳಿದ್ದೆ ಸೈಜ್ ಅವ್ರು ಕೇಳಿದಾಗ. ಇದು ಇದು ಎಸ್ ಬಂದ್ಬಿಟ್ಟು ನನ್ನ ತಮ್ಮಂಗೆ ಆಗ್ತಾಯಿದೆ, ಅಷ್ಟು ದೊಡ್ಡ ಸೈಜ್ ಇದೆ ಇದು. ಯಾಕಿದನ್ನೆಲ್ಲ ಹೇಳ್ತೀನಿ, ಆಲ್ರೆಡಿ ನಾನು ಎಲ್ಲನೂ ತೆಗೆದು ನೋಡಿದ್ದೆ ಏನೇನಿದೆ ಏನೇನಿಲ್ಲ ಅಂತ. ಸೊ ಇದು ನನ್ನ ತಮ್ಮಂಗೆ ಆಗ್ತಾಯಿದೆ, ನನಗೆ ಆಗ್ತಾಯಿಲ್ಲ. ಸೊ ಪ್ರಾಬಬ್ಲಿ ಅವನೇ ಹಾಕೊತಾನೆ. ಆ್ಯಂಡ್ ನೆಕ್ಸ್ಟು ಒಂದು ಕ್ಯಾಪ್ ಕೊಟ್ಟಿದ್ರು. ಆ ಕ್ಯಾಪ್ ಬಂದುಬಿಟ್ಟು ಅಲ್ಲೇ ನನ್ನ ಕೋವರ್ಕರ್ ಒಬ್ಬರು ತೊಗೊಂಡು ಹಾಕೊಂಡ್ರು, ಅದು ಅಲ್ಲೇ ಹೋಯ್ತು. ರೆಡ್ ಕಲರ್ ಕ್ಯಾಪ್, ಅದಕ್ಕೆ ಫೆರಾರಿ ಲೋಗೋ ಒಂದು ಹಾಕಿ 25 years ಅಂತ ಅದ್ರ ಮೇಲೂ ಹಾಕಿ ಮಿಲನೋತ್ಸವ ಹಾಕಿದ್ರು. ಅದನ್ನು ಅವ್ರು ಹಾಕ್ಕೊಂಡ್ರು. ಅವ್ರು ಹಾಕೊಂಡಿದ್ದು ನಾನು ಅಲ್ಲಿ ವಾಪಸ್ ಕೇಳಿದ ಹಂಗೆ ಮಾಡ್ತೋಗ್ಬಿಟ್ಟೆ. ಸೊ ಅದು ಅಲ್ಲೇ ಹೊರಟೋಯ್ತು. ಸೊ ಕಾರ್ಡ್ ಇದೆ, ಥ್ಯಾಂಕ್ ಯು ನೋಟ್, ಒಂದು ಸ್ಟಿಕ್ಕರ್ ಇದೆ 25 years. ಆ್ಯಂಡ್ ದಿಸ್ ಒನ್ ಇಸ್ ಮೈ ಫೇವ್ರೆಟ್. ಸೊ ನಾನು ಅಂದ್ಕೊಂಡಿರಲಿಲ್ಲ ಇದನ್ನು ಕೊಡ್ತಾರೆ ಅಂತ. ಸೊ ದಿಸ್ ಈಸ್ ಲ್ಯಾಪ್ಟಾಪ್ ಸ್ಟ್ಯಾಂಡ್. ನಾನು ಇದಕ್ಕೆ ಮುಂಚೆ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಯಾವತ್ತೂ ಯೂಸ್ ಮಾಡಿಲ್ಲ. ಸೊ ನನಗೆ ಹೆಂಗೆ ಯೂಸ್ ಮಾಡೋದು ಅಂತಲೂ ಗೊತ್ತಿರಲಿಲ್ಲ ಇದಕ್ಕೆ ಮುಂಚೆ. ನಂಗೆ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಅನ್ನಿಸ್ತಾ ಇದೆ ಇವಾಗ. ಆ್ಯಂಡ್ ದಿಸ್ ಇಸ್ ವೆರಿ ಸ್ಟಿಫ್. ಇಲ್ಲಿ ರಬ್ಬರ್ ಪ್ಯಾಡ್ಸ್ ಕೂಡ ಇದೆ ಇಲ್ಲಿ ಮತ್ತು ಕೆಳಗಡೆ ಮೂವ್ ಆಗದೆ ಇರಲಿ ಅಂತ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಐ ಗೆಸ್. ಸೊ ಇಷ್ಟ ಆಗಿತ್ತು ನಮ್ಮ 25 years ಸೆಲೆಬ್ರೇಷನ್ ಆಫ್ CCCB. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ I'll see you in the next vlog. Until then, see you, tata, bye bye.